90 ಕೊಡೋಗ್ರೆ 60 ಕೊಡ್ತು ನೋಡ್ರಿ ಸರ್. ಇವ್ರೇನು ಕೊಡೋದು ಸರ್? ಹೌದ್ರಾ? ನಿಮಗೆ ಒಬ್ಬರು ಏನು ಬರ್ತದೆ ಎಲ್ಲ ಡಬ್ಗೆ ಗೊತ್ತೈತೆ ನಾನು ಗೊತ್ತಿಬಿಟ್ರೆ. ಅಲ್ಲ ಈಗ ನೀವೇ ಯಾಕೆ ನಂಗೆ ಜಾಸ್ತಿ ಕೇಳಕತ್ತೆ ಈಗ ಎಷ್ಟು ಕೊಡ್ತಾರೆ ಯಾರಿಗೆ? ಈಗ ಎಷ್ಟು ಕೊಡ್ಬೇಕು ನಾನು ನಿಮ್ಗೆ? ಟೋಟಲ್ 4 ಎಕರೆ ಚಿಲ್ಲ 4 ಎಕರೆ ಗೇಟ್ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಕರಡು ಪತ್ರಿ ರೆಡಿ ಮಾಡ್ಕೊಳ್ಳಿ. ಮೀಟಿಂಗ್ನಾಗ ಪಾಸ್ ಆಗ್ಯದ ಸರ್ ಅದು. ಈಗ ಈ ಮೀಟಿಂಗ್ನಾಗ ಇಟ್ಟರೆ ನಾವು ಏನೋ ನಿಮ್ಗೆ ತೊಂದರೆ ಅವ್ರಿಂದ ಸ್ಟಾರ್ಟ್ ಆಯ್ತು ಮಿನಿಸ್ಟ್ರಿಗೆ ಕೂಡ. ಈಗ ನನಗೆ ಏನಾರು ಮಾಡ್ಬಿಟ್ಟು ಎಷ್ಟು ಕೊಡ್ಬೇಕು ಹೇಳ್ಬಿಟ್ರೆ ಹೇಳಿ ಕೇಸಿ ನಾವು ಎಲ್ಲ ರೆಡಿ ಮಾಡಿಬಿಟ್ರೆ ಸರ್. ಈಗ ಇಷ್ಟು ಬೇಡ ಇದ್ದಾರೆ 360 ಬೇಡ 260 ಕೊಡ್ತೀನಿ. ಇಲ್ಲಪ್ಪ ನಾನು ಯಾವುದಪ್ಪ ನನಗೆ ಬರ್ತಂದ್ರೆ ಅದು ಏನು ಮಾಡ್ತೀವಿ ಸರ್? ಅದು ಬಿಡಿ ಅಷ್ಟು ಮಾಡ್ತೀನಿ. ನಾನು ದಿನ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಕಲಿ ಕೆಲಸ ಮಾಡಿರಿ. ಅದು 35 ವರ್ಷ ವಿಸಿಟ್ ಮಾಡಿಬಿಡ್ತೀವಿ ಅವ್ರಿ. ಎಲ್ಲ ವಿಸಿಟ್ ಮಾಡೋಕೆ ಮ್ಯಾಗಿನ ತಪ್ಪ ಸರ್. ನಾನು ಮತ್ತೆ ಅವ್ರದ್ದು ನೋಡಿದ್ರೆ ಯಾವುದೇ ತಪ್ಪ ಆಯ್ತು. ಈಗ ನಾನು ಸರ್ ನನಗೆ ಅದು ಬಿಡ್ರಿ. ಈಗ ನಾನು ಕಂಪ್ಲೇಂಟ್ ಕೊಟ್ಟಿದ್ದು ನಾವು ಮಾಡಿದ ಕರೆಕ್ಟಾಗಿ ಹಿಂದೂ ಮಾಡಿದ್ರು ತಪ್ಪೈತೆ ಅಂತ ನಮ್ಗೆ ಕೊಟ್ಟರು ಸರ್. ನಾವು ಹಂಗೆ ಕೂಡ ನಾನೇನು ಕೊಡ್ತೇನೆ. ಅವ್ರು ಹಿಂದೆ ಲೇಔಟ್ ನಿಮ್ದು ಲೇಔಟ್ ಅವ್ರು ಹಾಕೊಂಡು ಇದು ಚೈನಾ ನೋಡಿದ್ರೆ ಮುಂದೆ ಬಂದದ. ಅದೇ ಸರ್ ನನಗೆ ಒಟ್ಟು ಟೋಟಲ್ ಒಂದು ಡಿಫರ್ ಕೊಡ್ರಿ. ಅದು ಯಾಕಂದ್ರೆ ಅಲ್ಲಿ 400 ಮೀಟರ್ ಕಲ್ತೀವಿ ಸರ್. ಹಿಂದೂ ಹಳೆ ಲೇಔಟ್ ಏನಂತೀರ? ಈಗ ಯಾವ ಲೇಔಟ್ ಮಾಡಿದ್ರೆ ತಪ್ಪೇ ಮಾಡ್ತಾರ, ಅವ್ರು ಮಾಡೋರು ತಪ್ಪು ಮಾಡ್ತಾರೆ ಎಲ್ಲ. ಇಲ್ಲ ಸರ್ 400 ಮೀಟರ್ ಹಾಕತ್ತೀರಿ ಸರ್. ಈಗ ಒಂದು ಕೆಲಸ ಮಾಡೋದು ಸರ್. ನನಗೇನು ಪಾಪ ನೀವು ಒಳ್ಳೆಯದ್ರಿ ಒಂದು ಕೆಲಸ ಮಾಡಿಬಿಟ್ರೆ ಸರ್. ನನಗೆ ಸ್ಪಾಟ್ ವಿಸಿಟ್ನಾಗ ನೀವು ತೋರಿಸ್ಬಿಟ್ರೆ 9 ಮೀಟರ್ ಲಿಂಕ್ ಆಯ್ತದೆ. ನಾವು ಮಾತಾಡಂಗಿಲ್ಲ. 9 ಮೀಟರ್ ಲಿಂಕ್ ಆಗತ್ತದೆ. ಅವ್ರ ಮುಂದೆ ಬಂದರೆ ಹೆಂಗಾಗ್ತದೆ? ಅವ್ರು 9 ನೀವು ಅದನ್ನ ಹೆಂಗಂತೀರಿ? ನಾವು ಸರ್ವೆ ಮಾಡ್ತೀನಿ ಸರ್. 4 ಸರ್ವೆ ಮಾಡಿಸೋದಕ್ಕೆ ಈಗ ಮನೇನೂ ಆಗ್ಯಾವ ಅಲ್ಲಿ. ಅವತ್ತೇನು ರಿಲೇಟಿವ್ ಬೇರೆ ಆಯ್ತೇನೆ. ಅವತ್ತೇನು ಬೇರೆ ಅಂದ್ರೆ ಈಗ ತರ್ರಿ ಸರ್. ಇನ್ನೂ ಒಂದು ನೋಡಿದ್ರಲ್ಲ ಇನ್ನೊಂದು ಅದು ಯಾವುದು 23 ಸರ್ವೆ ಬರುತ್ತೆ. ದಾರಿನೇ ಇಲ್ಲ. ಆಗಲೇ ಅಂತಿಮ ಇದು ತಾತ್ಕಾಲಿಕ ಮ್ಯಾಪ್ ಮಾಡ್ಯಾರ ಸರ್. ದಾರಿನೇ ಇಲ್ಲ. 23 ನಾಗರಾಜಲ್ಲಿ ರೈತರುಗಳಿಗೆ ದೊಡ್ಡ ಕಂಪೌಂಡ್ ಹಾಕ್ಯಾರಲ್ಲ. ನಾವು ಕೇಳೋಕೆ ಏನೈತಿ? ಈಗ ನಮ್ಗೆ ಗೊತ್ತಾಗೈತಿ. ನೀವು ಕಂಪ್ಲೇಂಟ್ ಕೊಡ್ತೀವಿ. ಅದು ದಾರಿನೇ ಇಲ್ಲ ಅಂತೇಳಿ ಮಾಡ್ಯಾರ. ಈ ತರಿಸ್ಕೊಂಡು ರೂಪಾಯಿ ಒಟ್ಟು ಲಿಂಕೇ ಇಲ್ಲ. ಸೀಮಾ ಗಡಿ ರೇಖೆಗೆ ಏನೈತಲ್ಲ ಅದಕ್ಕೆ ತೋರಿಸ್ಬಿಟ್ರೆ ಬಂಡಿ ರಸ್ತೆ ಇಲ್ಲ ಸರ್. ಆ ಫೈಲ್ ತರಿಸ್ಕೊಂಡ್ರಿ ವಿಲೇಜ್ ಮ್ಯಾಪ್ ನೋಡ್ರಿ ಸರ್. ಇಲ್ಲಂದ್ರೆ ನಾನು ಕರೆಕ್ಟ್ ನಾನು ಅಷ್ಟು ತಲೆಕೆಡ್ಸ್ಕೊಂಡು ಸರ್. ನಾವು ಅಲ್ಲಿ ಒಂದು ಲ್ಯಾಂಡ್ ಖರೀದಿ ಮಾಡಕ್ಕೆ ಹೋದಾಗ ಗೊತ್ತೈತೆ ಅದಕ್ಕೆ ದಾರಿನೇ ಇಲ್ಲ ಹೊಲ ಅಂತ. ಮತ್ತೆ ಈಗ ಸರ್ ಈಗ ಒಂದು ಲ್ಯಾಂಡ್ 23 ಹುಲಿಗುಡ್ಡ ನೋಡ್ರಿ. ಅದ್ರಾಗ ಒಂದು ಬಾಂಡ್ ಮಾಡ್ಯಾರ. ನಾವು ಏನಂತ ನಾವು 1 ವರ್ಷ ಸಲ ಕೊಟ್ಟಿದ್ದಾನ ಮೆನ್ನೆಯಾಗಿ ಮ್ಯಾಪ್ ಆಗತ್ತಂಗ ನಾ ದಾರಿ ಕೊಡೋದು. ಅಲ್ಲ ಅಂತಿಮ ಬಂದಿತ್ರಿ. ಈಗ ನೋಡ್ರಿ ಈಗ ಕರಡು ಪತ್ತೆ ಆಗೈತೆ ಎಲ್ಲ ಲೇಔಟ್ ರೆಡಿ ಆಗಿರೋದು. ಸುಮ್ಮನೆ ಯಾವ್ದಾರ ಮಾಡಿ ನೀವು ನಮ್ಗೆ ಹಾಂ ಅದೇ ಇದನ್ನ ಮಾಡ್ಬಿಡಿ ಸರ್. ಇದು ನಾನು ಕೋಟಿ ಹೋಗೋಣ ಎಷ್ಟೇ ತರಕ್ಕೆ ಮಾಡಿದ್ರೆ ನೀವು ಒಟ್ಟು ನನಗೆ ಹಿಂಬರ ಕೊಟ್ಟು ನಿಮಗೇನಾಗಲ್ಲ. ಆ ಲೇಔಟಿಗೆ ಆಗುತ್ತೆ ಅಷ್ಟೇ. ಇಲ್ಲ ಸರ್ ಹಂಗೆ ಒಬ್ಬ ಕೊಟ್ಟರೆ ತಪ್ಪದು ಸರ್. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನೂ 5-6 ಪ್ಲಾಟ್ ಅದ ಸರ್. ತೊಂದರೆ ಆಗ್ತದೆ. ಇದು ನೋಡಿ ಇಲ್ಲಾಂದ್ರೆ ಅವ್ನಿಗೊಂದು ನೋಟಿಸ್ ಕೊಟ್ಟರೆ ಇದು ಲೇಔಟ್ ನಾವು ಸರ್ ಸರಿ ಮಾಡ್ಕೊಂತ ಅಲ್ಲ ಅವ್ನು ಕರೆಕ್ಟ್ ಐತೆ ಅಂತ ಒಂದ್ಸರಿ ನೀವು ಒಂದು ಲೆಟರ್ ಬರ್ರಿ ಸರ್ವೇದವ್ರಿಗೆ ಇವ್ನು ಕರೆಕ್ಟ್ ಐತಿಲ್ಲ ಅಂತ. ಅವ್ನು ತಪ್ಪಿತ್ತು ಅವನ ಒಂದು ರಿಜನ್ ಹಾಕಿ ಅವನ ಮ್ಯಾಗೆಲ್ಲ ನಾವೇನೋ ಮಾಡೋಣ ಅಂತ. 23 ಹುಲಿಗುಡ್ಡ ಇದು ಕರಡು ಪತ್ತೆ ಆಗಿತ್ತು ಸರ್. ಅದು 23 ಸರ್. ಸೀಮಾ ಗಡಿಗೆ ಎಲ್ಲಿ ದಾರಿ ತೋರಿಸ್ಬಿಡ್ರಿ. ಎಲ್ಲ ಲೇಔಟ್ ಆಗ ಸುತ್ತಮುತ್ತ ಸರ್. ಇಲ್ಲಿ ಲಿಂಕ್ ಇಲ್ಲ, ಇಲ್ಲಿ ಲಿಂಕ್ ಇಲ್ಲ, ಇಲ್ಲಿ ಲಿಂಕ್ ಇಲ್ಲ. ಗಡಿ ಸೀಮಾ ಅಂತ ಗಡಿ ಸೀಮಾಕ್ಕೆ ಎಲ್ಲರೂ ಬಂದಿದ್ದಾರೆ ಅಂತ ನೀವು ನೋಡ್ರಿ ತೆಗೆದು ಸ್ಕೆಚ್
ಏನಾರು ಮಾಡೋದು ಹೆಂಗೆ ಸರ್ ಯಾರು ಕೊಡ್ತಾರೆ ಏನಾರು ಮಾಡೋದು ತಪ್ಪನ್ನಿಸ್ತಾರೆ ಇದು ನೋಡ್ರಿ ಇದು ಎಂತ ಕಾಂಪ್ಲಿಕೇಟೆಡ್ ಇತ್ತು ಹೇಳ್ರಿ ಇನ್ನು ನಾವು 5 ವರ್ಷದ ಎಣ್ಣೆ ಆಗಂಗಿಲ್ಲ ಜನ ಹೆಂಗಡ್ಡಾಡೋ ಮನೆ ಕಟ್ಟಿದಂತ ನನಗಿಂತ ಹೇಳ್ರಿ ಸರ್ ಯಾರು ನಾಗರಾಜ ಸ್ವಾಮಿ ಮಾಡ್ಯಾರ ಹೆಸರು ಓನರ್ ಯಾರು ಹಾಂ ಮತ್ತು ಶಿನ್ನೂರ ಅಂತ ಗೌಡ ಮೊನ್ನೆ ಕಂಪ್ಲೇಂಟ್ ಮಾಡ್ಯಾನಂತೆ ಅವನಿಗೆ ಅದನ್ನು ಮೊನ್ನೆ 35 ದಿವಸ ಮಾಡಿನಲ್ಲ ಅದು ಸೇಮ್ ನೋಡ್ರಿ ಅವನು ಓನರ್ ಇರುತ್ತೆ ಇಂಥವೆಲ್ಲ ಕಾಂಪ್ಲಿಕೇಟೆಡ್ ಅದಾವ ಸುಮ್ಮನೆ ಹೋಗ್ರಿ ಹೋಗ್ಲಿ ಅಂದ್ರೆ ಹೆಂಗ್ರಿ ಸರ್ ನೀವು ಅಭಿವೃದ್ಧಿ ನನಗಂತೀನಿ ಈಗ ನಮ್ಮ ಊರಿಗೆ ಬಂದಿದ್ದು ಅಭಿವೃದ್ಧಿ ಇಲಾಖೆ ಹೆಂಗಂದ್ರೆ ಒಂದು ರೀಸೆಂಟ್ ಹೋಗಿದ್ದೆ ನಾನು ಕೋರ್ಟಿಗೆ ಯಾರು ಮಾತೇಶ್ ಪಾಟೀಲ್ ಅಂತೇಳಿ ಸರ್ ನಿಮ್ಮ ರಾಯಚೂರು ಡಿಸ್ಟ್ರಿಕ್ನಾಗ ಲಿಂಗ್ಸೂರ್ನಾಗ ಒಂದು ಕಾಂಪ್ಲಿಕೇಟೆಡ್ ಕಂಪ್ಲೇಂಟ್ಗಳು ನಮ್ಮಲ್ಲಿ ಫೈಲ್ ಅದಾವ ಅಂದೆ ಯಾಕೆ ಅದಾವ ಸರ್ ಅಂದೆ ಲಿಂಕೇ ಇಲ್ಲ ಸರ್ ಹಿಂಗೋಗಿ ಅದಾವ ಅಂತ ಬಂದ್ಬಿಟ್ಟ ಫೈಲ್ಗಳು ನಮ್ಮ ಹತ್ರ ಈಗ ಏನೋ ಅವ್ರಿಗೆ ನೋಟಿಸ್ ಇಶ್ಯೂ ಆಗಿಲ್ಲ ಅಂತಂದ ಯಾರ ಟೌನ್ ಪ್ಲಾನ್ ಆಫೀಸರ್ ಈಗ ನೋಟಿಸ್ ಇಶ್ಯೂ ಆಗಿ ಏನಿಲ್ಲ ಸರ್ ಮಾಡೋದು ತಪ್ಪು ಅವ್ರ ಅಧಿಕಾರಿಗಳು ಮಾಡಲ್ಲ ಇವ್ರು ಏನು ಮಿಸ್ಗೈಡ್ ಮಾಡಿ ಕೇಳಿಸಿ ಫೇಕ್ ಡಾಕ್ಯುಮೆಂಟ್ ಮ್ಯಾಗ ಒಬ್ಬರು ಸರ್ವೇರ್ಸ್ ಏನಿರಾಗಲ್ಲ ಸರ್ವೇರ್ಸ್ ಏನು ಫೇಕ್ ಮಾಡ್ಕೊಂಡು ಕೊಟ್ಟಿರ್ತಾರೆ ಅವ್ರಿಗೇನು ಗೊತ್ತಾಗ್ತದೆ ಅದನ್ನ ಏನಂತಲ್ಲ ಮಾಡೋಕ್ಕಾಗಲ್ಲ ಸರ್ ಅದನ್ನ ಇಲ್ಲ ಅಂತ ಹಂಗಂದ್ರೆ ಮತ್ತೆ ಆ ಅಧಿಕಾರಿಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಮಾಡ್ಬೇಕಲ್ಲ ನಾ ಕಂಪ್ಲೀಟ್ ಆದ ಸರ್ ಲಿಂಕ್ ತಪ್ಪಿಸಿಬಿಟ್ರ ಸುತ್ತಾಕೊಂಬರ್ಬೇಕು ಲೇಔಟಿಗೆ ಅಲ್ಲ ಮೊನ್ನೆ ಹೋಗಿದ್ದೆ ಮಾತೇಶ್ ಪಾಟೀಲ್ ಇದಕ್ಕೆ ಯಾವ ಹಾಸ್ಪಿಟಲ್ ಅಲ್ಲಿ ಒಂದು ಹಾಸ್ಪಿಟ್ಲ್ ಸರ್ ಅಲ್ಲಿ ಬಸ್ ಹೌದು ಗೌರ್ಮೆಂಟ್ ಅದೇ ಸರ್ ಅದು ಸಂಬಂಧ ಇಲ್ಲ ಡಾಕ್ಯುಮೆಂಟ್ ಒಂದೊಂದು ಡಾಕ್ಯುಮೆಂಟ್ ಇಲ್ಲ ಸರ್ ಸರ್ವೆ ರಸ್ತೆ ಅಂತ ಬರೋದಿಲ್ಲ ಸರ್ ಅಲ್ಲಿ ಸರ್ ಬ್ಲಾಂಕ್ ಇಂಕಿಲಿಂದ ಇವರು ರಸ್ತೆ ಅಂತ ಬರ್ಕೊಂಡ್ಬರ್ತಾರ ಇಲ್ಲಿ ಯಾರು ಮಾಡೋದಿಲ್ಲ ಇವ್ರು ಬರ್ಕೊಂಡ್ಬರ್ತಾರ ಮೂರಾದ್ಮೇಲೆ ಬರ್ಕೊಂಡ್ಬರ್ತಾರೆ ಮೂರಾದ್ಮೇಲೆ ಡ್ಯಾನ್ಸ್ ಜಾಸ್ತಿ ಇವ್ರು ಬರ್ಕೊಂಡ್ಬರ್ತಾರೆ ಹೌದು ಅದು ಗೌರ್ಮೆಂಟ್ ಲ್ಯಾಂಡಿಗೆ ರಸ್ತೆ ಹೆಂಗೆ ಬರ್ತಾರೆ ಸರ್ ಗೌರ್ಮೆಂಟ್ ಲ್ಯಾಂಡ್ ರಸ್ತೆ ಬರ್ಬಾರ್ದು ಸರ್ ಅಲ್ಲಿ ಬಂಡಿ ರಸ್ತೆ ಇರ್ಬೋದು ಒಂದು ಇಲ್ಲಾಂದ್ರೆ ಸರ್ಕಾರಕ್ಕೆ ಏನಂತಲ್ಲ ಅಲ್ಲಿ ಅವ್ರು ಅಪ್ಲಿಕೇಶನ್ ಹಾಕಿದಕ್ಕೆ ಒಂದು ದಾರಿ ಮಾಡಿಕೊಡಂತ ಒಂದು ಈಗ ಸರ್ಕಾರ ಆಸ್ತಿನೂ ಒಂದೇ ನನ್ನ ಆಸ್ತಿನೂ ಒಂದೇ ಸರ್ಕಾರದ ಒಂದು ದಾರಿ ಬಂದ್ ಮಾಡಿದ್ರೆ ನನಗೆ ಹೆಂಗೆ ಬಂದ್ ಮಾಡೋದು ಸರ್ ರಸ್ತೆ ಕೊಟ್ಟರಲ್ಲ ರಸ್ತೆ ವಿಲೇಜ್ ಮ್ಯಾಪ್ನ ಕೊಟ್ಟರೆ ಸರ್ ಭಾಳ ದಿಗಾಣದ ಗೊತ್ತಿತ್ತು ಸರ್ ಇದು ಅಂದ್ರೆ ಹಿಂಗೈತೆ ನೋಡಿ ಸರ್ ನಾನು ಅಡ್ವಾನ್ಸ್ ಹೇಳ್ಬಿಟ್ಟಿನಿ ಇದಕ್ಕೊಂದು ಅರ್ಜೆಂಟ್ ಕೊಟ್ಬಿಡ್ತೀನಿ ನಾನು ಇದು ಒಂದು ಅದೊಂದು ಸ್ಟಾರ್ಟ್ ಯೂಸ್ ಮಾಡಿ ಅಲ್ಲ ಆಗಲ್ರಿ ಈಗ ಅದನ್ನು 35 ಸ್ವಲ್ಪ ಇದು ಬನ್ನಿ ನಿಮ್ಗೆ ಗೊತ್ತಲ್ಲ ಸರ್ ಆಮೇಲೆ ಕಂಪ್ಲೀಟ್ ಆಗ್ತವೆ ನೀವು ಸ್ವಲ್ಪ ಇನ್ನೂ ಒಂದು 2-3 ವರ್ಷ ಇರ್ತೀರಿ ಯಾಕೆ ಸುಮ್ಮನೆ ತೆಗೆದಾಕ್ತಿಂತೀರಿ ನಾನು ನಿಮ್ಮ ಒಳ್ಳೇದು ಕೇಳಿದ್ರೆ ನಾನು ಅಂದ್ರೆ ನೀವು ಮಾಡಿದ್ಮೇಲೆ ನಾನು ಕಂಪ್ಲೇಂಟ್ ಮಾಡೋದು ಸರ್ ನಾನು ಇದ್ದು ಹೇಳ್ಬಿಡ್ತೀನಿ ನಾವು ಫ್ರೆಂಡ್ಶಿಪ್ನಾಗ ಹೇಳ್ಬಿಟ್ಟಿನಿ ನಾವು ಒಳ್ಳೆ ಇದು ಒಳ್ಳೆ ಅಂತ ಬರಲಿ ಮಾತಾಡ್ತೀನಿ ಅಂತ ನೋಡಪ್ಪ ಅದಂಗೆ ಸರಿ ಮಾಡ್ಕೊಂಡು ಬರ್ತಾನೆ ನಾವು ಮಾಡಲ್ಲ ಅಂತ ಹೇಳಿದೆ ಸರ್ ಆಗ ವಿ ಡೆವಲಪರ್ಸ್ ಆಗ ಸುದ್ದಿ 3 ವರ್ಷ ಬರ್ತಾರೆ ನಾನು ಹಿಂದಿ ಹೇಳ್ಬಿಟ್ಟಿನಿ ಹೇಳ್ಬಿಟ್ಟು ನೀವೇ ಹೇಳ್ಬಿಟ್ರಿ ಲಕ್ಷ ಹೇಳಕತ್ತೀರಿ ನೀವು 20 ಬಿಡಲ್ಲ ಸರ್ ನಮ್ಗೆ ಸರ್ ಅದನ್ನು ನಾನು ಇದೀನಿ ಅದಕ್ಕೆ ಬಿಡಂಗಿಲ್ಲ ನಾವು ನಿಮ್ಗೆ ಯಾಕೆ ಕೇಳಕತ್ತೀನಿ ಅಂದರೆ ಹಳೆ ಆಫೀಸರ್ ಸುಮ್ಮನೆ ನಾನು ನನ್ನಿಂದ ಸೀದಾ ಮಾಡ್ಕೊಂಬರ್ಲಿ ಸೀದಾ ಅಲ್ಲಿ ಬಗೆಹರ್ಕೊಂಬಾರಪ್ಪ ರೈಟ್ ಸರ್ ಓಕೆ ಬರಲಿ ಸರ್ ರೈಟ್ ಇದೇ ವ್ಯವಸ್ಥೆ ಮಾಡ್ಬಿಟ್ಟು ರೆಡಿ ಮಾಡಿಬಿಟ್ಟು ಈ ಡೆವಲಪರ್ಸ್ ಮುಗಿಸ್ಬಿಟ್ಟು